ನಿಜವಾಗಿಯೂ ಸೈಜ್ ಮ್ಯಾಟರ್ ಮಾಡುತ್ತದಾ? ಸತ್ಯತೆ ಏನು? ಈ ಪ್ರಶ್ನೆ ಬಹಳ ಕಾಲದಿಂದ ಜನರ ಮನಸ್ಸಿನಲ್ಲಿ ಕುತೂಹಲ ಮೂಡಿಸಿದೆ. ನಿಜವಾಗಿಯೂ ಗಂಡಸರ ಲಿಂಗದ ಗಾತ್ರ ಮಹತ್ವ ಹೊಂದಿದೆಯಾ? ಹಲವರು ಈ ಬಗ್ಗೆ ಅಸಮಾಧಾನ ಹೊಂದಿರುತ್ತಾರೆ, ಕೆಲವರು ಅಸಹಜ ಆತಂಕಕ್ಕೆ ಒಳಗಾಗುತ್ತಾರೆ, ಹಾಗೆಯೇ ಇನ್ನೊಬ್ಬರು ಇದನ್ನು ಅತಿಯಾದ ದೊಡ್ಡ ವಿಚಾರವನ್ನಾಗಿಸುತ್ತಾರೆ. ಆದರೂ ವೈಜ್ಞಾನಿಕ ಮತ್ತು ಮನೋವಿಜ್ಞಾನಿಯ ದೃಷ್ಟಿಯಿಂದ ಇದರ ಮೇಲಿನ ಸತ್ಯತೆ ಏನು? ಈ ವಿಡಿಯೋದಲ್ಲಿ ಸೈಜ್ ಮ್ಯಾಟರ್ ಮಾಡುವುದೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇವೆ. ವೈಜ್ಞಾನಿಕವಾಗಿ ಮನುಷ್ಯರ ಸಂಬಂಧದಲ್ಲಿ ಸಂತೋಷ ಮತ್ತು ಆಕರ್ಷಣೆಯ ಬಗ್ಗೆ ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದನ್ನು ಚರ್ಚಿಸುತ್ತೇವೆ. 1. ಸೈಜ್ ಮ್ಯಾಟರ್ ಮಾಡುತ್ತದಾ? ಸಂಶೋಧನೆ ಏನು ಹೇಳುತ್ತದೆ? ಹಲವಾರು ಅಧ್ಯಯನಗಳು ಗಂಡಸರ ಲಿಂಗದ ಗಾತ್ರವು ಮಹಿಳೆಯರಿಗೆ ಎಷ್ಟು ಮಹತ್ವ ಹೊಂದಿದೆ ಎಂಬುದನ್ನು ವಿಶ್ಲೇಷಿಸಿವೆ. ಬಹುತೇಕ ಸಂಶೋಧನೆಗಳು ಈ ವಿಚಾರದಲ್ಲಿ ಅಚ್ಚರಿಯ ಸುಳ್ಳು ನಂಬಿಕೆಗಳು ಇರುವುದನ್ನು ತೋರಿಸುತ್ತವೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಲಿಂಗದ ಗಾತ್ರಕ್ಕಿಂತಲೂ ವ್ಯಕ್ತಿಯ ಭಾವನಾತ್ಮಕ ಸಂಪರ್ಕ, ನೈಜ ಪ್ರೀತಿ ಮತ್ತು ಹತ್ತಿರದ ಬಾಂಧವ್ಯ ಹೆಚ್ಚು ಪ್ರಾಮುಖ್ಯವಿದೆ. ಸಂಶೋಧನೆಯ ಪ್ರಕಾರ ಮಹಿಳೆಯರಿಗೆ ಅತ್ಯಂತ ಮುಖ್ಯವಾದದ್ದು ಭಾವನಾತ್ಮಕ ಸಂಪರ್ಕ. ಮಹಿಳೆಯರಿಗೆ ಲೈಂಗಿಕ ಸಂಬಂಧದಲ್ಲಿ ಭಾವನಾತ್ಮಕ ಒಡನಾಟ, ಆರೈಕೆ ಮತ್ತು ವಿಶ್ವಾಸ ಮುಖ್ಯ. ತೃಪ್ತಿ ಮತ್ತು ತಂತ್ರಗಳು. ಲೈಂಗಿಕತೆಯಲ್ಲಿ ತೃಪ್ತಿ ಪಡೆಯಲು ಗಾತ್ರಕ್ಕಿಂತ ತಂತ್ರಗಳು ಮತ್ತು ಸಾಮರ್ಥ್ಯ ಮುಖ್ಯ ಎಂದು ಹಲವು ಅಧ್ಯಯನಗಳು ಸೂಚಿಸುತ್ತವೆ. ಆಸಕ್ತಿಯ ನಿರ್ವಹಣೆ. ಪರಸ್ಪರ ಆಸಕ್ತಿ, ಪ್ರೀತಿ ಮತ್ತು ಮನಸ್ಸಿನ ಒಡನಾಟವಿರುವಾಗ ಗಾತ್ರದ ಪ್ರಭಾವ ಕಡಿಮೆ. 2. ಸೂರ್ಯನಿಂದ ಕಡಿಮೆ ಹಾಳಾಗುವುದು ಚಂದ್ರನ? ಗಾತ್ರದ ಬಗ್ಗೆ ಹಲವಾರು ತಪ್ಪು ನಂಬಿಕೆಗಳು ಇವೆ. ಕೆಲವು ಜನರು ದೊಡ್ಡ ಗಾತ್ರದ ಲಿಂಗವೇ ತೃಪ್ತಿ ನೀಡುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು. ಮಹಿಳೆಯರ ಸಂತೃಪ್ತಿಗೆ ಪ್ರಮುಖ ಅಂಶವೆಂದರೆ ಭಾವನಾತ್ಮಕವಾಗಿ ಮತ್ತು ಶಾರೀರಿಕವಾಗಿ ಹೇಗೆ ಸ್ಪಂದಿಸುತ್ತೇವೆ ಎಂಬುದೇ ಮುಖ್ಯ, ಗಾತ್ರವಲ್ಲ. ಹೆಚ್ಚಿನ ಮಹಿಳೆಯರು ಹೇಳುವಂತೆ ಸರಿಯಾದ ತಂತ್ರ ಮತ್ತು ಅವರ ಭಾವನೆಗಳಿಗೆ ಸ್ಪಂದನೆ ಕೊಡುವುದು ಬಹಳ ಮುಖ್ಯ. ಗಾತ್ರ ದೊಡ್ಡದಾಗಿದೆಯೋ ಸಣ್ಣದಾಗಿದೆಯೋ ಎನ್ನುವುದು ದೊಡ್ಡ ಪ್ರಶ್ನೆಯಾಗದು. 3. ಹೃದಯದಿಂದ ಹತ್ತಿರವಾದ ಮೇಲೆ ಸೈಜ್ ಗಮನಕ್ಕೆ ಬರುವುದಿಲ್ಲ. ನಿಜವಾಗಿ ಪ್ರೀತಿ, ಆರೈಕೆ ಮತ್ತು ಶಾರೀರಿಕ ಒಡನಾಟ ಪ್ರಮುಖ ಪಾತ್ರ ವಹಿಸುತ್ತವೆ. ಬಹುತೇಕ ದಂಪತಿಗಳು ತಮ್ಮ ಸಂಬಂಧದಲ್ಲಿ ಲೈಂಗಿಕ ಜೀವನದ ತೃಪ್ತಿ ಪಡೆಯುವುದು ಅವರ ಪರಸ್ಪರ ಒಡನಾಟ ಮತ್ತು ಭಾವನಾತ್ಮಕ ನಂಟಿನ ಮೇಲೆ ಅವಲಂಬಿತವಾಗಿದೆ. ಗಾತ್ರವೋ ಶರೀರದ ರಚನೆಯೂ ಮುಖ್ಯವಲ್ಲ, ಬದಲಿಗೆ ಸ್ನೇಹ, ಪ್ರೀತಿ ಮತ್ತು ಸಮ್ಮತಿಸಹಿತ ಲೈಂಗಿಕ ಸಂಬಂಧ ಮುಖ್ಯ. 4. ಮಾಧ್ಯಮ ಮತ್ತು ವಾಣಿಜ್ಯ ಪ್ರಭಾವ. ತಪ್ಪು ನಂಬಿಕೆ ಹೇಗೆ ಬರುತ್ತವೆ? ಟಿವಿ, ಸಿನಿಮಾಗಳು ಮತ್ತು ಇಂಟರ್ನೆಟ್ನಲ್ಲಿ ಪೋರ್ನ್ ಮಾಧ್ಯಮಗಳು ತಲುಪಿಸುವ ಸುಳ್ಳು ನಂಬಿಕೆಗಳ ಕಾರಣದಿಂದ ಗಾತ್ರದ ಬಗ್ಗೆ ಆತಂಕ ಹೆಚ್ಚಾಗುತ್ತಿದೆ. ಬೇಗ್ ಇಸ್ ಬೆಟರ್ ಎಂಬ ತಪ್ಪು ಕಲ್ಪನೆಗಳನ್ನು ಜನರು ಹುಸಿ ನಂಬಿಕೆ ಮಾಡಿಕೊಂಡು ಅವರ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ಮಹಿಳೆಯರಿಗೆ ಗಾತ್ರಕ್ಕಿಂತ ಪರಸ್ಪರ ಸಂಭಾಷಣೆ ಮತ್ತು ಸಂಬಂಧದ ನಂಬಿಕೆ ಮುಖ್ಯ. ಆದ್ದರಿಂದ ಈ ಮಾಧ್ಯಮಗಳಿಂದ ಬಂದ ತಪ್ಪು ನಂಬಿಕೆಗಳಿಂದ ದೂರವಿರುವುದು ಅಗತ್ಯ. 5. ಗಾತ್ರಕ್ಕೆ ಬದಲಾಗಿ ಯಾವ ಅಂಶಗಳು ಮುಖ್ಯ? 1. ಪ್ರೀತಿ ಮತ್ತು ಭಾವನಾತ್ಮಕ ಒಡನಾಟ. 2. ಸರಿಯಾದ ಸಂಭಾಷಣೆ ಮತ್ತು ಹತ್ತಿರದ ಬಾಂಧವ್ಯ. 3. ಒಬ್ಬರನ್ನೊಬ್ಬರು ಅರಿಯುವ ಮತ್ತು ತೃಪ್ತಿ ನೀಡುವ ಸಾಮರ್ಥ್ಯ. 4. ಸರಿಯಾದ ಆರೋಗ್ಯ ಮತ್ತು ದೈಹಿಕ ಕ್ಷಮತೆ. 5. ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಬೆಂಬಲ. 6. ಗಾತ್ರದ ಬಗ್ಗೆ ಆತಂಕ ಇರುವವರು ಏನು ಮಾಡಬಹುದು? ತಪ್ಪು ನಂಬಿಕೆಗಳ ಬಗ್ಗೆ ತಾತ್ಕಾಲಿಕ ಆತಂಕ ತೊಡೆಯಿರಿ. ನಿಮ್ಮ ಶರೀರವನ್ನು ಒಪ್ಪಿಕೊಳ್ಳಿ ಮತ್ತು ಆತ್ಮವಿಶ್ವಾಸ ಬೆಳೆಸಿ. ಪರಸ್ಪರ ಚರ್ಚೆ ಮಾಡಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರಿಯಿರಿ. ಮೆಚ್ಚಿನ ತಂತ್ರಗಳು ಮತ್ತು ಹೊಸ ಅನುಭವಗಳನ್ನು ಪ್ರಯತ್ನಿಸಿ. ಸಂಶೋಧನೆಗಳಿಗೆ ಸ್ಪಂದಿಸಿ. ವೈಜ್ಞಾನಿಕವಾಗಿ ಯಾವುದೇ ಗಾತ್ರವು ಅನಿವಾರ್ಯ ಅಲ್ಲ. 7. ಕೊನೆ ಮಾತು. ಸೈಜ್ ಮ್ಯಾಟರ್ ಮಾಡುತ್ತದಾ? ಒಟ್ಟಿನಲ್ಲಿ ಸೈಜ್ ಮ್ಯಾಟರ್ ಮಾಡುತ್ತದಾ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ. ಇದನ್ನು ಮಾಧ್ಯಮಗಳು ತಲೆಕೆಳಗಾಗಿಸುವ ವಿಷಯ ಮಾಡಿವೆ. ಆದರೆ ವೈಜ್ಞಾನಿಕ ಮತ್ತು ಮಾನವ ಸಂಬಂಧದ ದೃಷ್ಟಿಯಿಂದ ಪರಸ್ಪರ ಪ್ರೀತಿ, ಸಂಭಾಷಣೆ ಮತ್ತು ಭಾವನಾತ್ಮಕ ಒಡನಾಟವೇ ಮುಖ್ಯ. ಹಾಗಾದರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿಯು ಸಹಾಯಕರಾಗಿದೆಯಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.